ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ ಉಪೇಂದ್ರ. ಕಮರ್ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ಮೊದಲದಾಗಿ, ಈ ಥರ ಒಂದು ಮೂವಿ ಬಂದಿದೆ, ತುಂಬ ಚೆನ್ನಾಗಾಗಿತ್ತು ಅಂತ. ಸೊ ಖಂಡಿತ ಸೀಕ್ವಲ್ ಕೇಳಿದಾಗ ಅದು ಒಂದು ಪಾಸಿಟಿವ್ ಆಗಿರುತ್ತೆ, ಯಾವಾಗ ಅದು ಫಸ್ಟ್ ಮೂವಿ ಬಂದು ಹಿಟ್ಟಾಗಿದೆ ಅಂತ. ಎಲ್ಲರೂ ಒಂದು ಒಳ್ಳೆ ಮಾತು ಹೇಳಿದರು ನನಗೆ, ತುಂಬ ಒಳ್ಳೆ ಡೈರೆಕ್ಟರ್, ತುಂಬ ಟೆಕ್ನಿಕಲಿ ಸೌಂಡ್, ಅವರು ತುಂಬ ಡೀಟೇಲ್ಡಾಗಿ ಕೆಲಸ ಮಾಡ್ತಾರೆ ಅಂತ. ಆ್ಯಂಡ್ ಬಿಕಾಸ್ ಆಫ್ ಒಂದಷ್ಟು ಮೂವೀಸ್, ನಾನು ಹಾರರ್ ಮೂವೀಸ್ ಮಾಡಿದ್ದೀನಿ. ಜನರಲಿ ನನಗೆ ಈ ಜಾನರ್ ಅಂದರೆ ತುಂಬ ಇಷ್ಟ. ಬಟ್ ಖಂಡಿತ ನನಗೆ ಐ ಥಿಂಕ್ ದ ವಿನ್ನಿಂಗ್ ಪಾಯಿಂಟ್ ವಾಸ್ ವೆನ್ ಯು ಕೇಮ್ ಆ್ಯಂಡ್ ನರೇಟೆಡ್ ದ ಸ್ಟೋರಿ ಟು ಮೀ. ಬಿಕಾಸ್ ನೀವು ತುಂಬ ಇನ್ ಡೆಪ್ತಾಗಿ ನನಗೆ ಹೇಳಿದ್ರಿ ಕತೆನ, ತುಂಬ ಇಷ್ಟ ಆಯಿತು. ಸೀನ್ ಟು ಸೀನ್ ಹೇಳಿದ್ರಿ. ಐ ಥಿಂಕ್ ದ್ಯಾಟ್ ವಾಸ್ ದ ವಿನ್ನಿಂಗ್ ಪಾರ್ಟ್ ಫಾರ್ ಮೀ, ದಟ್ ನಾನು ಖಂಡಿತ ಈ ಮೂವಿ ಮಾಡಬೇಕು. I visualize myself in the character, and I imagine myself in the character, and I think ನಾನು ಈ ಕ್ಯಾರೆಕ್ಟರ್ಗೆ I can do justice to this. Also, I was very excited that ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. Hello, I'm Sarah. ಬಿಕಾಸ್ ನನಗೆ ಹಾರರ್ ಅಂದರೆ ತುಂಬ ಇಷ್ಟ. ಇದು ಒಂದು ಜಾನರ್ ಪರ್ಟಿಕ್ಯುಲರ್ಲಿ ನನ್ನ ಚಿಕ್ಕ ವಯಸ್ಸಿಂದನೇ ತುಂಬ ಇಷ್ಟ. ಕಣ್ಮುಂದೆ ನಡೆಯೋ ಎಲ್ಲಾ ಘಟನೆಗಳು ಸತ್ಯ ಅನ್ನೋಕ್ಕಾಗಲ್ಲ. ಹಾರರ್ ಇಸ್ ಅ ಜಾನರ್, ಬಟ್ ಹಾರರ್ ಜಾನರ್ನಲ್ಲಿನೇ ತುಂಬ ಜಾನರ್ಸ್ ಇದೆ. ಪ್ಯಾರಾನಾರ್ಮಲ್ ಇದೆ, ಸ್ಕೇರಿ ಹಾರರ್ ಇದೆ, ಒಂಥರ ಈ ಗಾಬ್ಲಿನ್ ಗೋಸ್ಟ್ ಫಿಲ್ಮ್ಸ್ ಇದೆ. ಸೊ ದೇರ್ ಆರ್ ವೆರಿ ಮೆನಿ ಜಾನರ್ಸ್ ಇನ್ ಹಾರರ್. ಸೊ ದ್ಯಾಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್, ಐ ಥಿಂಕ್. ಆ್ಯಂಡ್ ಈ ಆಪರ್ಚುನಿಟಿ ಸಿಕ್ಕಿದಾಗ ಖಂಡಿತ ಐ ವಾಸ್ ವೆರಿ ಹ್ಯಾಪಿ. ಎಸ್ಪೆಷಲಿ ದ ಸ್ಟೈಲಿಂಗ್, ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಹೇಗೆ ಮಾತಾಡುತ್ತೆ, ಅಥವಾ ಅವ್ರ ಲುಕ್ ಆ್ಯಂಡ್ ಫೀಲ್. ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅನ್ನೋದು ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಬಿಕಾಸ್ ಐ ಹ್ಯಾವ್ ಹರ್ಡ್ ಆಫ್ ಮೆನಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್. ನಾನು ಮೊದಲೇ ಹೇಳಿದೆ ನಿಮಗೆ ದಟ್ ಐ ಆಮ್ ಅ ಬಿಗ್ ಹಾರರ್ ಫ್ಯಾನ್, ಆ್ಯಂಡ್ ನೈಜ ಜೀವನದಲ್ಲಿ ಕೂಡ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ. ಸ್ಪಿರಿಚುವಾಲಿಟಿ, ಪ್ಯಾರಾನಾರ್ಮಲ್, ಐ ಫೀಲ್ ಎವ್ರಿಥಿಂಗ್ ಇಸ್ ಸಮ್ವೇರ್ ಇಟ್ಸ್ ಆಲ್ ರೆಲೆವೆಂಟ್. ಬಿಕಾಸ್ ಎಲ್ಲ ಎನರ್ಜೀಸು, ಒಂದು ಕಡೆ ನೆಗೆಟಿವ್ ಎನರ್ಜೀಸ್, ಒಂದು ಕಡೆ ಪಾಸಿಟಿವ್ ಎನರ್ಜೀಸ್. ಸೊ ಇದ್ರ ಬಗ್ಗೆ ಪರ್ಸ್ನಲಾಗಿ ವ್ಯತಿರಿಕ್ತವಾಗಿ ಐ ಹ್ಯಾವ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ದ್ಯಾಟ್. ಇನ್ ದಿಸ್ ಮೂವಿ, ಸೇಮ್ ಲೈಕ್ ಮಮ್ಮಿ, ಐ ಕುಡ್ ಕೈಂಡ್ ಆಫ್ ಲೈಕ್ ಕ್ಯೂರೇಟ್ ಮೈ ಕ್ಯಾರೆಕ್ಟರ್. ನಾನು ತುಂಬ ವರ್ಕ್ ಮಾಡಿದ್ದೀನಿ ಪರಮೇಶ್ ಅವ್ರ ಜೊತೆ, ದಟ್ ಐ ವಾಂಟೆಡ್ ಹರ್ ಟು ಹ್ಯಾವ್ ರೆಡ್ ಹೇರ್. ಸೊ ತುಂಬ ಸತಿ ನಾನು ಎಸ್ಪೆಷಲಿ 3-4 ಡಿಫ್ರೆಂಟ್ ಕಲರ್ಸ್ ಆಫ್ ರೆಡ್ ಡೈ ಮಾಡಿ, ಐ ಹ್ಯಾಡ್ ಮೈ ಹೇರ್ ಡೈಡ್ ಅ ಕಪಲ್ ಆಫ್ ಟೈಮ್ಸ್ ಫಾರ್ ದಿಸ್ ಒನ್, ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ಕಾಸ್ಟ್ಯೂಮ್ಸ್ ಕೂಡ ತುಂಬ ವಿಕ್ಟೋರಿಯನ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಕಾಸ್ಟ್ಯೂಮ್ಸ್. ಆ್ಯಂಡ್ ಈವನ್ ಮೈ ಐ ಕಲರ್ ಇಸ್ ಡಿಫ್ರೆಂಟ್ ಇನ್ ದ ಫಿಲ್ಮ್. ಜೊತೆಲಿ ಡೈಲಾಗ್ ಡೆಲಿವರಿ ಆಗಲಿ, ಆ್ಯಂಡ್ ದ ಇನ್ಸ್ಟ್ರೂಮೆಂಟ್ಸ್ ಐ ಆಮ್ ಯೂಸಿಂಗ್ ಇನ್ ದ ಫಿಲ್ಮ್. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಓವರಾಲ್ ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್, ಆ್ಯಂಡ್ ತುಂಬ ಯೂನೀಕ್ ಆಗಿತ್ತು ಅಂತ ಹೇಳ್ಬೋದು. ಸೊ ಕಾಸ್ಟ್ಯೂಮ್ಸ್ ಬಗ್ಗೆ ನಾವು ತುಂಬ ಟ್ರೈ ಮಾಡಿದ್ವಿ, ದಟ್ ಪರ್ಟಿಕ್ಯುಲರ್ ಆಗಿ ಇದೇ ಥರ ಕಾಸ್ಟ್ಯೂಮ್ಸ್ ಬೇಕಂತ. ಸೊ ಕೆಲವೊಮ್ಮೆ ನಾವು ಸ್ಟಿಚ್ ಮಾಡಿದ್ವಿ, ನಮ್ಮ ಜೊತೆ ಶ್ವೇತಾ ಇದ್ದರು, ಶಿ ವಾಸ್ ಅ ವೆರಿ ಗುಡ್ ಡಿಸೈನರ್. ಬಟ್ ಐ ಥಿಂಕ್ ಒಂದು ಕ್ಲೈಮ್ಯಾಕ್ಸ್ಗೆ ಒಂದು ತುಂಬ ಡಿಫ್ರೆಂಟ್ ಕಾಸ್ಟ್ಯೂಮ್ ಬೇಕಾಗಿತ್ತು. ಸೊ ಅದು ಒಂಚೂರು ನಾವು ತುಂಬ ಹುಡುಕಾದ್ಮೇಲೆ ಸಿಕ್ಕಲಿಲ್ಲ. ಬಟ್ ನನ್ನ ಹತ್ರ ಅದೇ ಥರ ಒಂದು ಲಾಂಗ್ ಕೋಟ್ ಇತ್ತು, ದಟ್ ಮೈ ಡಾಟರ್ ಹ್ಯಾಡ್ ಗಿಫ್ಟೆಡ್ ಮಿ, ಐಶ್ವರ್ಯ. ಇಟ್ಸ್ ಅ ಸ್ವೇಡ್ ಲೆದರ್ ಕೋಟ್, ತುಂಬ ಲೆಂತ್ ಆಗಿದೆ, ಆ್ಯಂಡ್ ದ ಸಿಲೋವೆಟ್ ಇಸ್ ಪರ್ಫೆಕ್ಟ್. ಸೊ ಐ ಥಾಟ್ ಇದು ಯೂಸ್ ಮಾಡೋಣ, ಮೀನ್ಸ್ ಎಸ್ಪೆಷಲಿ ಈ ಸೀಕ್ವೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ಅದನ್ನು ಯೂಸ್ ಮಾಡಿದ್ವಿ. ಸೊ ಲೈಕ್ ಲಾಟ್ ಆಫ್ ಇನ್ಪುಟ್ಸ್ ಆ್ಯಂಡ್ ಮೈ ಸ್ಕಾರ್ವ್ಸ್ ಆ್ಯಂಡ್ ಕೆಲವರು ಮೈ ಆಕ್ಸೆಸರೀಸ್ ಯೂಸ್ ಮಾಡಿದ್ದೀನಿ ಈ ಮೂವಿನಲ್ಲಿ. ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಯುವರ್ ರೆಗ್ಯುಲರ್ ಸ್ಟೈಲಿಂಗ್. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್, ಸೊ ಖಂಡಿತ ಇನ್ಸ್ಟ್ರೂಮೆಂಟ್ಸ್ ಇದ್ದೇ ಇತ್ತು. ಅದ್ರ ಬಗ್ಗೆ ನಾವು ಆ್ಯಕ್ಚುಲಿ ಡೈರೆಕ್ಟರ್ ಜೊತೆ ಮುಂಚೆ ಡಿಸ್ಕಸ್ ಮಾಡಿದ್ದೀವಿ, ಯಾವ ಥರ ಇರುತ್ತೆ, ಒಂಚೂರು ಅದನ್ನು ಅಭ್ಯಾಸ ಮಾಡೋಣ ಯೂಸ್ ಮಾಡಿ ಅಂತ. ಎಸ್ಪೆಷಲಿ ಪೆಂಡ್ಯುಲಮ್ ಇತ್ತು ಅದು ತುಂಬ ಇಂಟ್ರೆಸ್ಟಿಂಗ್. ಬಿಕಾಸ್ ಅದು ಇಟ್ ಹ್ಯಾಸ್ ಟು ಕನೆಕ್ಟ್ ವಿತ್ ಯುವರ್ ಓನ್ ಎನರ್ಜೀಸ್ ಅಂತ ನಾನು ಇಟ್ಕೊಂಡಿರ್ತೀನಿ ಅದನ್ನು. ಇಟ್ ಮೂವ್ಸ್ ಆ್ಯಂಡ್ ಸೊ ಇಟ್ಸ್ ಕನೆಕ್ಟೆಡ್ ವಿತ್ ಔಟ್ಸೈಡ್ ಎನರ್ಜಿ ಆ್ಯಂಡ್ ಯುವರ್ ಓನ್ ಎನರ್ಜಿ. ಸೊ ಪರಮೇಶ್ ಅವರು ತುಂಬ ಹೇಳಿಕೊಟ್ರು ನನಗೆ, ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್. ಅದನ್ನು ಇಟ್ಕೊಂಡಿದ್ರೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಯುವರ್ ಓನ್ ವೈಬ್ರೇಷನ್, ಆ್ಯಂಡ್ ಇಟ್ ಕ್ಯಾಚಸ್ ದ ವೈಬ್ರೇಷನ್ ಆಫ್ ದ ಪ್ಲೇಸ್ ಯುವರ್ ಇನ್. ಅದ್ರ ಜೊತೆಲಿ ಐ ಥಿಂಕ್ EMF ರೀಡರ್ ಒಂದಿತ್ತು, ಇಫ್ ಐ ಆಮ್ ಕರೆಕ್ಟ್.
ಸೊ ದೋಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆ್ಯಕ್ಚುಲಿ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಗ್ಯಾಜೆಟ್ಸ್. ಇನ್ಫ್ಯಾಕ್ಟ್ ಮಕ್ಕಳು ಹೇಳ್ತಿದ್ರು ಒಂದಷ್ಟು ತಗೋಬಾ ಮನೆಯಲ್ಲಿ ನೋಡೋಣ ಅಂತ, ಬಟ್ ಐ ವಾಸ್ ಅ ಲಿಟಲ್ ಸ್ಕೇರ್ಡ್. ನೋ ಅದೆಲ್ಲ ಶೂಟಿಂಗಲ್ಲಿ ಬಿಟ್ಟು ಬರೋಣ ಅಂತ, ಅದು ಮನೆಗೆ ತೊಗೊಂಡು ಹೋಗಿ ಬರೋದು ಬೇಡ. ಬಟ್ ಯಾ, ಡೆಫಿನೆಟ್ಲಿ ಐ ಲರ್ನ್ಡ್ ಅ ಲಾಟ್ ಆಲ್ಸೋ ಅಬೌಟ್ ದೋಸ್ ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ಈ ಮೂವಿನಲ್ಲಿ ಎಸ್ಪೆಷಲಿ ಐ ಥಿಂಕ್ there's another world that was created which is very unique to this movie, in this astral travel, and I think it's first time ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನಿಸ್ತದೆ ನನಗೆ ಇನ್ ಕನ್ನಡ ಸಿನಿಮಾ. ಸೊ ಅದು ತುಂಬ ಒಂದು ಒಳ್ಳೆ ಕಾನ್ಸೆಪ್ಟ್ ನೀವು ಹೇಳ್ಬೋದು ಈ ಮೂವಿನಲ್ಲಿ. ಸೊ ದ ಗೋಯಿಂಗ್ ಇನ್ ಟು ಸಮನ್ ಎಲ್ಸಸ್ ಸ್ಪೇಸ್ ಇನ್ ಅ ಪ್ಯಾರಲಲ್ ಟೈಮ್ ಫ್ರೇಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. Prajwal, ನಮ್ಮ cameraman, and Parmesh ಅವ್ರದ್ದು imagination, I think it looks very beautiful on screen. We shot in Sai Radha Heritage, which is a 600-year-old house, and the same house they have shot in Kantara. Vibrations are manenalli, a 600-year-old house, the one vibrations ಒಳಗೆ ಕೆಲವು ರೂಮ್ಸ್ ಅಲ್ಲಿ, ಲೈಕ್ ವಿ ವರ್ಸ್ ವೇಟಿಂಗ್ ಇನ್ ದ ರೂಮ್ಸ್ ಸಮ್ ಟೈಮ್ ಶೂಟ್ಗಿಂತ ಮುಂಚೆ ಆ ವೈಬ್ರೇಷನ್ ಇದೆ ಆ ಮನೆಯಲ್ಲಿ. ಲೈಕ್ ಐ ಥಿಂಕ್ ಅದು ಖಂಡಿತ ನಮ್ಮ ಮೂವಿಯಲ್ಲಿನೂ ಕೂಡ ಕ್ಯಾಪ್ಚರ್ ಆಗಿದೆ. ಕೆಲವರು ಸಂದರ್ಭದಲ್ಲಿ ಭಯ ಕೂಡ ಪಟ್ವಿ, ಬಿಕಾಸ್ ಮೇಲೆ ವೇಟ್ ಮಾಡಬೇಕಾಗಿತ್ತು, ತುಂಬ ನೈಟ್ ಸೀಕ್ವೆನ್ಸಸ್ ಇತ್ತು. ಸೊ ಜಸ್ಟ್ ಕೆಳಗೆ ಬಂದುಬಿಡೋರು, ಬಿಕಾಸ್ that whole vibe changed of the house after we started shooting there. Okay, camera, rolling, action. ನಿಜವಾಗ್ಲೂ ಭಯ ಆಯಿತು ಆಬ್ವಿಯಸ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ ಪವನ್ ಗೌಡ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ ಆ್ಯಕ್ಚುಲಿ. ಹಿ ವಾಸ್ ಆಲ್ವೇಸ್ ಆನ್ ದ ಸೆಟ್ಸ್, ಆ್ಯಂಡ್ ಈ ಮೂವಿ ಒಂದು ಒಳ್ಳೆ ರೀತಿ ರಿಲೀಸ್ ಆಗಬೇಕು, ಆ್ಯಂಡ್ ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ ಆಗಬೇಕು. ಬಿಕಾಸ್ ನಮಗೆ ಟೆಕ್ನಿಕಲಿ ಗ್ರಾಫಿಕ್ಸು, ಆಸ್ಟ್ರಲ್ ಟ್ರಾವೆಲಿಂಗ್, ಒಂದು ಒಳ್ಳೆ ಲೊಕೇಶನ್, ಒಳ್ಳೆ ಆರ್ಟಿಸ್ಟ್ಸ್ ಎಲ್ಲ ಬೇಕಾಗಿತ್ತು. ಆ್ಯಂಡ್ ಅವರು ಅದಕ್ಕೆ ತಕ್ಕಂಥ ಹಿ ಸಪೋರ್ಟೆಡ್ ವಿತ್ ಅ ವೆರಿ ಗುಡ್ ಬಡ್ಜೆಟ್ ಆ್ಯಂಡ್ ಬೀಯಿಂಗ್ ಆನ್ ಸೆಟ್, ಆ್ಯಂಡ್ ಲೈಕ್ ತುಂಬ ಪರ್ಸನಲ್ ಕೇರ್ ತೊಗೊಂಡ್ರು. ಎಸ್, ಸೊ ಇದೇ ಆಗಸ್ಟ್ ನಮ್ಮ ಚಿತ್ರ ಕಮರೋ 2 ರಿಲೀಸ್ ಆಗ್ತಿದೆ. ದೆವ್ವ ಎಲ್ಲ ಬರೀ ಸುಳ್ಳು. ಸೊ ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತ ಥಿಯೇಟರ್ಸ್ಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ನಮ್ಮದು ಒಂದು ತುಂಬ ಒಳ್ಳೆ ಎಫರ್ಟ್ ಇದು. ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಾವು ಕೂಡ ಥಿಯೇಟರ್ಸ್ಗೆ ಬರ್ತೀವಿ ನಿಮ್ಮ ಜೊತೆ ಚಿತ್ರ ನೋಡೋಕ್ಕೆ. ಸೊ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ ಆ್ಯಂಡ್ ಮೇಕ್ ದಿಸ್ ಮೂವಿ ಅ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್.